ಹಾಯ್ ಫ್ರೆಂಡ್ಸ್, ಆಸೆಯಿಂದ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಟೀ ಕುಡಿತಾ ಅಡಿಗೆ ಮನೇಲಿ ಕೂತಿರ್ತಾನೆ. ಅದೇ ರೀತಿಯಲ್ಲಿ ಮೀನಾ ಅಡಿಗೆ ಮಾಡ್ತಾ ಇರ್ತಾಳೆ. ಹಾಗೆ ಅವಳು ಹೇಳ್ತಾಳೆ, ನೀವು ಶ್ರುತಿ ಅವ್ರ ತಂದೆ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಅವ್ರು ನಾವೆಲ್ಲರೂ ಒಂದು ಅಂತ ಹೇಳಿ ಭಾವನೆ ಇದೆ ಅಲ್ವಾ ಅಂತೇಳಿ ಹೇಳ್ತಾಳೆ. ಅಬ್ಬಬ್ಬಾ ಅಂದ್ರೆ ವಾಸುದೇವ್ ಅವ್ರಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ ಬಿಟ್ರೆ ಬೇರೆ ಏನು ಇಲ್ಲ ಅಂತ ಹೇಳಿದಾಗ ಮೀನಾಗೆ ಸೂರ್ಯ ಹೇಳ್ತಾನೆ, ಹೌದು ನನ್ನ ಹೆಂಡತಿ ಬಗ್ಗೆ ಯಾರಾದ್ರೂ ತಪ್ಪು ತಿಳ್ಕೊಂಡ್ರೆ ಅವ್ರ ತವ್ರ ಮನೆ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಬೇಕು ಅಲ್ವಾ ಅಂತೇಳಿ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ನನ್ನ ಜೀವನದಲ್ಲಿ ಲಕ್ಕಿ, ಅಪ್ಪ ಮತ್ತೆ ನೀನು ಬಿಟ್ರೆ ಬೇರೆ ಯಾರಿದ್ದಾರೆ. ನೀವು 3 ಜನದ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಯಾರಾದರೂ ನಾನು ಸುಮ್ಮನೆ ಬಿಡಲ್ಲ ಅಂತೇಳಿ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ನಿನ್ನೆ ಕಳ್ಳಿ ಅಂತ ಹೇಳ್ತಾನಲ್ಲೇ ಅವನು. ಅವನೇ ಎಂತ ದೊಡ್ಡ ಕಳ್ಳ ಗೊತ್ತಾ. ನಮ್ಮಪ್ಪ 35 ವರ್ಷದಿಂದ ಇಂಜಿನ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅದೇ ಅವನ ಫೀಲ್ಡಲ್ಲಿ ಇರೋರಿಗೆಲ್ಲ ಲಂಚ ಕೊಟ್ಟು ಹೈಯರ್ ಪೋಸ್ಟ್ಗೆ ಹೋಗಿ ಈ ಥರ ಮೋಸ ಮಾಡಿದ್ದಾನೆ ಗೊತ್ತಾ ನಿಂಗೆ ಅಂತ ಹೇಳಿದಾಗ, ಹೌದಾ ಅಂತ ಹೇಳ್ತಾಳೆ ಮೀನಾ. ಅಷ್ಟರಲ್ಲಿ ಶ್ರುತಿ ಅಡುಗೆ ಮನೆಗೆ ಬರ್ತಾಳೆ. ಏನು ನಮ್ಮಪ್ಪ ಲಂಚ ತಗೊಂಡಿದ್ನ ನೀವು ನೋಡಿದ್ದೀರಾ? ಏನು ಅಂತ ಮಾತಾಡ್ತಿದ್ದೀರಾ ಸೂರ್ಯ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, ಹಂಗಲ್ಲ ಶ್ರುತಿ ಅವರೇ, ನಾವು ಬೇರೆ ಏನೋ ಮಾತಾಡ್ಕೋತಾ ಇದ್ವಿ ಅಂತ ಹೇಳಕ್ ಟ್ರೈ ಮಾಡ್ತಾಳೆ. ನೀ ಸುಮ್ಮನಿರು ಮೀನಾ, ಹೇಳಿ ಸೂರ್ಯ ಅವರೇ, ನೀವು ನೋಡಿದ್ದೀರಾ ಅಂತ ಕೇಳಿದ್ದಕ್ಕೆ ಏನು ಅನ್ಕೊಂಡ್ಬಿಟ್ಟಿದ್ಯಾ ಶ್ರುತಿ ಅಮ್ಮ, ನಾನೇನು ಅವ್ರ ಆಫೀಸಲ್ಲಿ ಆಫೀಸ್ ಬಾಯ್ ಆಗಿದ್ದೆ ಅಂತ ಅನ್ಕೊಂಡಿದ್ಯಾ ಅಂತೇಳಿ ಹೇಳ್ತಾನೆ. ಮತ್ತೆ ನೀವು ಹೇಗೆ ಹೇಳ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ ಶ್ರುತಿ. ಹೇಳ್ತಾಳೆ, ಮತ್ತಿನ್ನೇನು, ಮೊದಲನೇ ಸತಿ ನಾನು ಮದುವೆ ಆದಮೇಲೆ ಮನೆಗೆ ಬಂದಿರೋದು ನಮ್ಮಪ್ಪ. ಈ ಥರ ಎಲ್ಲ ನೋವಾಗೋ ಥರ ಮಾತಾಡಬೇಡಿ ಪ್ಲೀಸ್ ಅಂತೇಳಿ ಹೇಳ್ತಾಳೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಹೋಗು ಶ್ರುತಿ, ನಿಮ್ಮ ಅಪ್ಪ ಅಮ್ಮನ ಊಟ ಕರ್ಕೊಂಬ ಅಮ್ಮ. ಅವ್ರು ನಮ್ಮನೆಗೆ ಬಂದಿರೋ ಅತಿಥಿಗಳಲ್ವಾ, ಅವ್ರ ಮನಸ್ಸನ್ನ ನಾವು ಯಾವತ್ತೂ ನೋಯಿಸ್ಬಾರ್ದು ಅಂತೇಳಿ ಹೇಳ್ತಾರೆ. ಶ್ರುತಿ ಏನು ಮಾತಾಡದೆ ಸರಿ ಅಂತ ಹೊರಟ್ಬಿಡ್ತಾಳೆ. ಅದೇ ರೀತಿಯಲ್ಲಿ ರಂಗನಾಥ್ ಅವರು ಮೀನಾಗಿ ಹೇಳ್ತಾಳೆ, ಬೇಗ ಬೇಗ ಅಡುಗೆ ರೆಡಿ ಮಾಡಮ್ಮ ಅಂತ ಹೇಳಿ. ಅದೇ ರೀತಿಯಲ್ಲಿ ಸೂರ್ಯಗೂ ನೀನು ಯಾರ ಬಗ್ಗೆನೂ ಹಿಂದೆ ಮುಂದೆ ನೋಡದೆ ಮಾತಾಡಬಾರ್ದು ಅಂತೇಳಿ ಬುದ್ಧಿ ಹೇಳ್ತಾರೆ. ಎಲ್ಲ ಗೊತ್ತಾಯ್ತು. ಅಪ್ಪ ನನ್ನ ರಾವಣ ಅನ್ನೋ ರೇಂಜ್ಗೆ ಹೇಳ್ಬಿಟ್ರಲ್ಲ, ಆದ್ರೆ ಅಪ್ಪಂಗೇನು ಗೊತ್ತು ನಾನು ರಾವಣ ಅಲ್ಲ ಶ್ರೀರಾಮ ಅಂತೇಳಿ ಹೇಳ್ತಾನೆ ಸೂರ್ಯ. ಅದಕ್ಕೆ ಮೀನಾ ಹೇಳ್ತಾಳೆ, ಒಂದೊಂದ್ಸತಿ ರಾವಣ ಅಲ್ಲ ರಾಕ್ಷಸ ಅಂತಾರ ಆಡ್ತೀರ ಗೊತ್ತಾ ನಿಮ್ಗೆ ಅಂತೇಳಿ ಬೈತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನೀನೇನು ಕಮ್ಮಿನ, ಶಬರಿಮಲೆ ಬರುತ್ತಲ್ಲ ಪಿಕ್ಚರಲ್ಲಿ ಅದ್ರಲ್ಲಿ ಬರೋ ಮಹಿಷಿ ಥರ ಆಡ್ತೀಯ ನೀನು ಅಂತ ಹೇಳಿ ರೇಗಿಸ್ತಾನೆ. ಮನೇಲಿ ಎಲ್ಲರೂ ಖುಷಿಯಾಗಿ ಊಟ ಮಾಡ್ತಾ ಇರ್ತಾರೆ. ಆಗ ಶ್ರುತಿ ಅವ್ರು ಹೇಳ್ತಾಳೆ, ಎಷ್ಟು ಚೆನ್ನಾಗಿ ಮೀನಾ ಅವ್ರು ಅಡುಗೆ ಮಾಡ್ತಾರೆ ಅಂತಂದರೆ ನಾನು ಓಪನ್ ಮಾಡೋ ರೆಸ್ಟೋರೆಂಟ್ಗೆ ಅವರೇ ಹೆಡ್ ಶೆಫ್ ಗೊತ್ತಾ ಅಂತ ಹೇಳಿದ್ದಕ್ಕೆ ಸೂರ್ಯ ಹೇಳ್ತಾನೆ, ಹೌದೌದು, ಮನೇಲೆಲ್ಲರಿಗೂ ಬೇಯಿಸಾಕೋದಲ್ದೆ ಬಂದವ್ರಿಗೂ ಬೇಯಿಸಾಕ್ತಾಳೆ ನನ್ನ ಹೆಂಡತಿ ಅಂತೇಳಿ ರೇಗಿಸ್ತಾನೆ. ಅದಕ್ಕೆ ರವಿ ಹೇಳ್ತಾನೆ, ಅದು ಹಂಗಲ್ವ ಸೂರ್ಯ, ನಮಗೂ ಸಹಾಯ ಆಗುತ್ತಲ್ವಾ ಅದಕ್ಕೆ ಹೇಳ್ದೆ ಅಂತ ಹೇಳಿದಾಗ, ಸಹಾಯಕ್ಕ ಕರ್ಕೋ ಪರವಾಗಿಲ್ಲ ಅಂತೇಳಿ ಹೇಳ್ತಾನೆ. ಆಮೇಲೆ ಶ್ರುತಿ ಹೇಳ್ತಾಳೆ, ಅವರೇನು ನಮ್ಮ ಹೋಟೆಲ್ ಫುಲ್ ಡೆವಲಪ್ ಆದಮೇಲೆ ಅವ್ರನ್ನೇನು ಬಿಟ್ಬಿಡಲ್ಲ, ಅವ್ರನ್ನ ನಮ್ಮ ಹೋಟೆಲ್ನ ಮ್ಯಾನೇಜರ್ ಆಗಿ ಇಟ್ಕೊತೀವಿ ಗೊತ್ತಾ ಅಂತ ಹೇಳಿ ಎಲ್ಲರೂ ಖುಷಿಯಲ್ಲಿ ಊಟ ಮಾಡ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇದೇ ಡೀಲಾ, ಎಲ್ಲ ಇವತ್ತೇ ನಡೆದೋಗ್ಲಿ ಹಾಗಾದ್ರೆ ಅಂತ ಹೇಳ್ತಾನೆ. ಅದಕ್ಕೆ ರವಿ ಹೇಳ್ತಾನೆ, ಅದು ಅಲ್ಲದೆ ಅತ್ತಿಗೆ ಮಾಡೋ ಎಲ್ಲ ಸ್ಪೆಷಲ್ ಐಟಮು ನಮ್ಮ ಮೆನುನಲ್ಲಿ ಹಾಕ್ಬಿಡೋದೆಯಾ ಅಂತೇಳಿ ಹೇಳ್ತಾನೆ. ಅದ್ರಲ್ಲಿ ಶಾಂತಿ ಕೊಂಕ್ ಇದ್ದದ್ದೇ ನಿಮ್ಗೆ ಗೊತ್ತಲ್ವಾ. ಹೇಳ್ತಾಳೆ ಅವಳು, ನನ್ನ ಮಕ್ಕಳೆಲ್ಲ ಎಷ್ಟು ಒಳ್ಳೆಯವರು ಅಂತ ಅಂದರೆ ಅಡುಗೆ ಹೆಂಗಿದ್ರೂ ಹೊಗಳ್ಕೊಂಡು ತಿಂತಾರೆ ಅಂತೇಳಿ ಹೇಳ್ತಾಳೆ. ಅದ್ರ ಮಧ್ಯದಲ್ಲಿ ಸೂರ್ಯ ಹೇಳ್ತಾನೆ, ಅಲ್ಲ ಸಕ್ಕರೆ, ಅಡುಗೆ ಚೆನ್ನಾಗಿಲ್ಲ ಅಂತ ಹೇಳಿ 2 ಸತಿ ಪಲ್ಯ ಸಾರು ಅನ್ನ ಅಂತ ಬಡ್ಸ್ಕೊಂಡು ತಿಂತಾ ಇದೆಯಾ ಅಂತ ಹೇಳಿ ಕಾಲು ಎಳಿತಾನೆ. ಶಾಂತಿ ಊಟ ಮಾಡ್ತಾ ಹೇಳ್ತಾಳೆ, ನಂಗೆ ಬಂದಿರೋ ಸೊಸೆಯಲ್ಲಿ ಇಬ್ಬರು ತುಂಬ ಶ್ರೀಮಂತರು. ಒಬ್ಬಳು ಶ್ರುತಿ, ಹೇಳೋದೇ ಬೇಡ ನಿಮಗೆಲ್ಲ ಗೊತ್ತಲ್ಲ. ಹಾಗೆ ರೋಹಿಣಿ, ಅವಳಪ್ಪನು ಮಲೇಷ್ಯಾದಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಗೊತ್ತಾ. ಆಗ ರೋಹಿಣಿ ಸ್ವಲ್ಪ ಗಾಬರಿ ಆಗ್ತಾಳೆ. ಆಮೇಲೆ ಶೀಲಾ ಹೇಳ್ತಾಳೆ, ನಾವು ಮಾಡಿದ ಆಸ್ತಿ ಎಲ್ಲ ಶ್ರುತಿಗೆ ಅಂಥೇಳಿ ಹೇಳ್ತಾಳೆ. ಆಗ ಶಾಂತಿ ಫುಲ್ ಖುಷಿನಲ್ಲಿ ಗಾಳಿನಲ್ಲಿ ತೇಲ್ತಾ ಇರ್ತಾರೆ. ಹಾಗೆ ಶೀಲಾ ಅವ್ರು ಕೇಳ್ತಾರೆ, ಹೌದು ಇಷ್ಟು ದಿನ ಆದರೂ ಒಂದ್ಸತಿ ರೋಹಿಣಿ ಅವ್ರ ತಂದೆ ಯಾಕೆ ಬಂದಿಲ್ಲ ಅಂಥೇಳಿ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅವರಪ್ಪ ಬಿಸ್ನೆಸ್ ಮ್ಯಾನ್ ಅಲ್ವಾ, ಅದಕ್ಕೆ ತುಂಬ ಬಿಸಿ, ಅವಾಗವಾಗ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇರ್ತಾರೆ ಗೊತ್ತಾ. ರೋಹಿಣಿ ಊಟ ಆದಮೇಲೆ ಕಾಲ್ ಮಾಡಿ ಎಲ್ಲರಿಗೂ ತೋರ್ಸಮ್ಮ ಅಂಥೇಳಿ ಹೇಳ್ತಾಳೆ ಶಾಂತಿ. ರೋಹಿಣಿ ಹೇಳ್ತಾಳೆ, ನಾನು ಫೋನ್ ಮಾಡಿದಾಗ ಅವ್ರು ರಿಸೀವ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಕಷ್ಟ ಆಗುತ್ತೆ ಅಂತ ಹೇಳಿದ್ದಕ್ಕೆ, ಕಷ್ಟ ತಾನೇ, ಟ್ರೈ ಮಾಡಿ ನೋಡು, ಇಷ್ಟ ಆಗುತ್ತೆ ಅವರು ಕಾಲ್ ಎತ್ತಾರೆ, ಮಗಳಲ್ವಾ ನೀನು ಅಂತೇಳಿ ಹೇಳ್ತಾರೆ. ಅದು ಅಲ್ಲದೆ ಶಾಂತಿ ಹೇಳ್ತಾಳೆ, ಶ್ರುತಿ ಬೀಗರ್ನ ಮಾತಾಡ್ಸಾಯ್ತು, ಹಾಗೆ ನಮ್ಮ ಮನೆಯದು ಇನ್ನೊಂದು ಬೀಗರ್ನ ಮಾತಾಡ್ಸೋದು ಬೇಡವೇ ಅಂತೇಳಿ ಹೇಳ್ತಾಳೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಹೌದಮ್ಮ, ಹೇಗಿದ್ರು ಬೀಗರು ಬಂದಿದ್ದಾರೆ, ಒಂದ್ಸತಿ ಕಾಲ್ ಮಾಡಿ ನೋಡು ಅಂತೇಳಿ ಹೇಳ್ತಾರೆ ರೋಹಿಣಿಗೆ. ಊಟ ಮಾಡ್ತಿದ್ದ ರೋಹಿಣಿ ಕೈ ತೊಳ್ಕೊಂಡು, ನನ್ಗೆ ಹೊಟ್ಟೆ ತುಂಬಿತು, ನಾನು ಹೋಗ್ತೀನಿ ಅಂತೇಳಿ ಹೇಳಿದಾಗ ಗಂಡ ಕೇಳ್ತಾನೆ, ಯಾಕೆ ರೋಹಿಣಿ ಇಷ್ಟನ್ನ ಬಿಟ್ಟಿದ್ಯಲ್ಲ ನೀನು, ಊಟ ಮಾಡೋಕ್ಕಾಗಲ್ವಾ ಅಂದಿದ್ದಕ್ಕೆ, ಇಷ್ಟೆಲ್ಲ ತಿಂತೀನ ನಾನು, ನಿಮ್ಗೆ ಗೊತ್ತಿಲ್ವಾ ಅಂತೇಳಿ ಹೇಳಿ ಹೊರಟ್ಬಿಡ್ತಾಳೆ. ಈ ಕಡೆ ರೋಹಿಣಿ ರೂಮಿಗೆ ಬಂದು ಅವಳ ಫ್ರೆಂಡಿಗೆ ಫೋನ್ ಮಾಡ್ತಾಳೆ, ನಂಗೆ ಒಂದಾದ್ಮೇಲೆ ಒಂದು ಕಾಟ ಕಣೆ, ಮೊದಲು ಕಾಗೆ ಸುಬ್ಬನ್ ಕಾಟ ಆಯಿತು, ಆಮೇಲೆ ದಿನೇಶನ್ ಕಾಟ, ಈಗ ಶ್ರುತಿ ಇದು ಅಪ್ಪ ಬಂದು ಒಂದೇ ಸಮನೆ ನಿಮ್ಮ ಅಪ್ಪಂಗೆ ಕಾಲ್ ಮಾಡು ಅಂತ ಕೂತಿದ್ದಾರೆ, ಒಂದಾದ್ಮೇಲೆ ಒಂದು ಸಮಸ್ಯೆ ಕಣೆ ಅಂತೇಳಿ ಹೇಳ್ತಾ ಇರ್ತಾಳೆ. ಅದಕ್ಕೆ ರೋಹಿಣಿ ಫ್ರೆಂಡ್ ಹೇಳ್ತಾಳೆ, ನೀನು ಇದೊಂದು ಸತ್ಯ ಹೇಳಿದ್ರೆ ನಿಂಗೆ ಈ ಥರ ಪ್ರಾಬ್ಲಮ್ ಬರ್ತಿತ್ತಾ ಅಂತ ಹೇಳಿದ್ದಕ್ಕೆ, ನಾನೇನಾದ್ರು ಸತ್ಯ ಹೇಳಿದ್ರೆ ನಾನು ನಿಮ್ಮ ಮನೇಲಿರೋ ಪ್ರಮೇಯನೇ ಬರ್ತಾ ಇರಲಿಲ್ಲ ಅಲ್ವಾ. ಒಂದೇ ಒಂದು ಸುಳ್ಳು ಹೇಳಿದ್ದಕ್ಕೆ ಆ ಮೀನನ್ ತಮ್ಮನಿಗೆ ಅತ್ತೆ ಹೆಂಗೆ ಹೊಡೆದ್ರು ಗೊತ್ತಾ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ.
ಸರಿ ಹಾಗಿದ್ರೆ ಆದಷ್ಟು ಬೇಗ ಶ್ರುತಿ ಅವ್ರ ಅಪ್ಪ ಅಮ್ಮನ ಹೊರಗಡೆ ಸಾಕೋ ಥರ ನೋಡ್ಕೋ ಅಂತ ಹೇಳಿದ್ದಕ್ಕೆ, ಅದು ದಾರಿನೇ ಕಾಣ್ತಾ ಇಲ್ವಲ್ಲ, ಅದಕ್ಕೆ ನಿಮ್ಗೆ ಫೋನ್ ಮಾಡಿರೋದಲ್ವಾ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ. ಅದಕ್ಕೆ ಫ್ರೆಂಡ್ ಹೇಳ್ತಾಳೆ, ಸರಿ ಅಮ್ಮ ತಾಯಿ, ನೀನೇ ಬಂದು 4 ದಿನ ನಮ್ಮ ಮನೇಲಿ ಇದ್ಬಿಡು, ಆ ರಗಳೆನೇ ಬೇಡ ಅಂತ ಹೇಳಿದಾಗ, ಸರಿ ಇವತ್ತು ರಾತ್ರಿ ಯೋಚನೆ ಮಾಡಿ ನೋಡ್ತೀನಿ, ಏನೂ ಪ್ಲಾನ್ ಸಿಕ್ಕಿಲ್ಲ ಅಂದ್ರೆ ಅದನ್ನೇ ಮಾಡ್ತೀನಿ ನಾನು ಅಂತ ಹೇಳಿ ಹೇಳ್ತಾಳೆ ರೋಹಿಣಿ. ಈ ಕಡೆ ಮನೇಲಿ ಎಲ್ಲರೂ ಮಧ್ಯಾಹ್ನದ ಊಟ ಮುಗಿಸಿ ಎಲ್ಲರೂ ಎಲೆ ಅಡಿಕೆ ತಿಂತ ಖುಷಿಯಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಶಾಂತಿ ಹೇಳ್ತಾಳೆ, ನಂಗೆ ನಾವೆಲ್ಲರೂ ಇಷ್ಟು ಖುಷಿಯಾಗಿರೋದು ನೋಡಿದ್ರೆ ಏನೋ ನೆನಪಾಗ್ತಿದೆ, ಅದು ಏನು ಏನು ಅಂತ ಯೋಚನೆ ಮಾಡ್ಬೇಕಾದ್ರೆ ಸೂರ್ಯ ಹೇಳ್ತಾನೆ, ಅದೇ ಮೇಕೆ ದೊಡ್ಡಿ ಅಂತೇಳಿ. ಅದಕ್ಕೆ ಹೇಳ್ತಾಳೆ, ಏನೋ ಮೇಕೆ ದೊಡ್ಡಿ ಅಂತ ಹೇಳ್ತಾ ಇದೀಯಾ, ಜೇನುಗೂಡು ಥರ ಅನಿಸ್ತಾ ಇದೆ ನನಗೆ ಅಂತೇಳಿ ಹೇಳ್ತಾಳೆ ಶಾಂತಿ. ಸರಿ ಈಗ ಎಲ್ಲರದು ಊಟ ಆಯ್ತು, ಎಲ್ಲರೂ ಹೋಗಿ ಮಲ್ಕೊಳ್ಳೋಣ ನಡೀರಿ ಅಂಥೇಳಿ ರಂಗನಾಥ್ ಅವ್ರು ಹೇಳಿದಾಗ, ಶಾಂತಿ ಹೇಳ್ತಾಳೆ, ಏನ್ರಿ ಈ ಬಿಗ್ರು ಮಲ್ಕೊಳ್ಳೋದು ಎಲ್ಲಿ ವ್ಯವಸ್ಥೆ ಮಾಡೋಣ ಅಂತೇಳಿ ಹೇಳ್ತಾಳೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನಾವೆಲ್ಲರೂ ಜೊತೆಗೆ ಮಲ್ಕೋತೀವಿ ಅಂತ ಹೇಳಿದ್ದಕ್ಕೆ ರವಿ ಕೂಡ ಹೇಳ್ತಾರೆ, ಹೌದೌದು ನಾವೆಲ್ಲರೂ ಜೊತೆಗೆ ಮಲ್ಕೊಂಡು ಅಡ್ಜಸ್ಟ್ ಮಾಡ್ಕೋತೀವಿ ಅಂತೇಳಿ ಹೇಳ್ತಾನೆ. ಈ ಕಡೆ ಮೆಲ್ಲಗೆ ಸೂರ್ಯ ಮತ್ತೆ ಮನೋಜ, ನಂಗೂ ನಿದ್ದೆ ಬರ್ತಾ ಇದೆ, ನಾವು ಹೋಗಿ ಮಲ್ಕೋತೀವಿ ಅಂತ ಹೇಳಿ ಜಾರ್ಕೊಂಡ್ಬಿಡ್ತಾರೆ. ಆಗ ರವಿ ಹೇಳ್ತಾನೆ, ಸರಿ ಅಮ್ಮ, ಶ್ರುತಿ ಅವ್ರ ಅಪ್ಪ ಅಮ್ಮನ ಜೊತೆ ರೂಮಲ್ಲಿ ಮಲ್ಕೊಳ್ಳಿ, ನಾನು ಇಲ್ಲೇ ಹಾಲಲ್ಲಿ ಮಲ್ಕೋತೀನಿ ಅಂತ ಹೇಳಿದ್ದಕ್ಕೆ ಶಾಂತಿ ಹೇಳ್ತಾಳೆ, ಏನಮ್ಮ ಮೀನಾ, ನಿಂಗೆ ಮಂಚದ ಮೇಲೆ ಮಲ್ಕೊಳ್ದೆ ಇದ್ರೆ ನಿದ್ದೆ ಬರಲ್ವಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಗೊತ್ತಿತ್ತು ಇದು ನನ್ನ ಬುಡಕ್ಕೆ ಬರುತ್ತೆ ಅಂತ ಹೇಳಿ, ಮಂಚ ನಂದು, ರೂಮ್ ನಂದು ಅಂತ ಹೇಳ್ಬೇಕಾದ್ರೆ ರವಿ ಹೇಳ್ತಾನೆ, ಇಟ್ಸ್ ಓಕೆ ಅಮ್ಮ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಅಂತೇಳಿ ಹೇಳ್ತಾನೆ ಶಾಂತಿಗೆ. ಅದಕ್ಕೆ ಮೀನೇ ಹೇಳ್ತಾಳೆ, ಇಟ್ಸ್ ಓಕೆ, ನಾವೇ ನೆಲದ ಮೇಲೋ ಗಾರ್ಡನ್ನಲ್ಲೋ ಮಲ್ಕೋತೀವಿ ರವಿ ಅವರೇ ಅಂತ ಹೇಳಿದ್ದಕ್ಕೆ ಸೂರ್ಯ ಬೇಜಾರು ಮಾಡ್ಕೋತಾನೆ. ಸೂರ್ಯ ಹೇಳ್ತಾನೆ, ನಾವು ಯಾಕೆ ನಮ್ಮ ಮಂಚ ಬಿಟ್ಕೊಡ್ಬೇಕು? ಆಗ ಮೀನೇ ಹೇಳ್ತಾಳೆ, ಪರವಾಗಿಲ್ಲ, 1-2 ದಿನ ತಾನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಹೇಳ್ತಾಳೆ. ಆಗ ರವಿ ಶಾಂತಿಗೆ ಹೇಳ್ತಾನೆ, ಯಾಕಮ್ಮ ನೀ ಹೀಗೆಲ್ಲ ಅವ್ರಿಗೆ ತೊಂದರೆ ಕೊಡಕ್ಕೆ ಹೋದೆ ಅಂತ ಹೇಳಿದ್ದಕ್ಕೆ, ನಿಂಗೆ ಹಿಂಸೆ ಆಗಬಾರ್ದು ಅಂತೇಳಿ ಸಹಾಯ ಮಾಡಿದೆ ಕಣೋ ಮಗನೇ ಅಂತೇಳಿ ಹೇಳ್ತಾಳೆ. ಈ ಕಡೆ ರೂಮಲ್ಲಿ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ, ಈ ಮನೇಲಿ ಏನೇ ನಡೆದ್ರು ನನ್ನ ಬುಡಕ್ಕೆ ಬರುತ್ತಲ್ಲ ಅಂತ ಹೇಳಿ. ಈ ಕುರುಕ್ಷೇತ್ರ ಯುದ್ಧ ಯಾವಾಗಪ್ಪ ನಡೆಯುತ್ತೆ ಅಂತೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮನೋಜ್ ಬಂದು ರೋಹಿಣಿನ ರೊಮ್ಯಾಂಟಿಕ್ ಆಗಿ ಹಿಡ್ಕೋತಾಳೆ. ಆಗ ಕೋಪದಲ್ಲಿ ಹೋಗಿ ಮಲ್ಕೊಳ್ಬಾರ್ದಾ ಅಂತ ಹೇಳಿ ರೋಹಿಣಿ ಬೈತಾಳೆ. ರೋಹಿಣಿಗೆ ಮನೋಜ್ ಕೇಳ್ತಾನೆ, ಯಾವಾಗ ನಿಮ್ಮಪ್ಪಂಗೆ ವಿಡಿಯೋ ಕಾಲ್ ಮಾಡೋದು ಅಂತ ಹೇಳಿದಾಗ, ನಿಮ್ಮ ಮನೆಯವ್ರಿಗೆಲ್ಲ ಹುಚ್ಚಿಡ್ದಿದ್ಯಾ, ಅವ್ರು ಮಲೇಷ್ಯಾದಲ್ಲಿ ಜೈಲಲ್ಲಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಾ ಇಲ್ವಲ್ಲ, ಬುದ್ಧಿ ಇಲ್ವಾ ನಿಮಗೆ ಅಂತ ಹೇಳಿ ಬೈತಾಳೆ. ಮನೆಯವರೆಲ್ಲರೂ ಫೋನ್ ಮಾಡು ಅಂತ ತಲೆ ತಿಂತಾ ಇದ್ದೀರಲ್ಲ, ನಾನು ಏನಂದ್ರೂ ಫೋನ್ ಮಾಡಲ್ಲ, ಏನು ನನ್ನನ್ನು ಕೊಂದ್ಬಿಡ್ತೀರಾ, ನಾನು ನೋಡ್ತೀನಿ ಅಂತ ಹೇಳಿ ಹೇಳ್ತಾನೆ ಮನೋಜ್ಗೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಹೌದು ಇಷ್ಟು ದಿನ ಬರೀ ನಿಮ್ಮ ಅಮ್ಮ ಒಬ್ಬರೇ ನನ್ನ ತಲೆ ತಿಂತಾ ಇದ್ರು, ಈಗ ಊರಲ್ಲಿರೋರೆಲ್ಲರೂ ಸೇರ್ಕೊಂಡು ತಲೆ ತಿಂತಾ ಇದ್ದೀರಲ್ಲ, ನಾನೇನು ಮಾಡಬೇಕು ಅಂತ ಮನೋಜ್ಗೆ ಬೈತಾಳೆ.